ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಧ್ರುವ. ವೆಲ್ಕಮ್ ಟು ಅವರ್ ಚಾನಲ್ ಧ್ರುವ ಕ್ರಿಕ್ ಇನ್ಫೋ. ಇವತ್ತಿನ ಮ್ಯಾಚು RCB ಮತ್ತೆ UP ವಾರಿಯರ್ಸ್ ಆಡ್ತಿದ್ದಾರೆ. ಅದೇ ನವಿ ಮುಂಬೈ ಡಿಒ ಪಟೇಲ್ ಸ್ಟೇಡಿಯಂ ನಲ್ಲಿ. ಸೊ ಇವರು ಹಿಂದಿನ ಮ್ಯಾಚ್ ಇಂದ ಸೋತ್ಕೊಂಡ್ ಬಂದಿದ್ದಾರೆ. UP ವಾರಿಯರ್ಸ್ ನಮ್ಮ RCB ಒಂದು ಥ್ರಿಲ್ಲಿಂಗ್ ಮ್ಯಾಚ್ ನ ಗೆದ್ಕೊಂಡ್ ಬಂದಿದ್ದಾರೆ. ಸೊ ಇವ್ರ ಕಡೆ ಕಾನ್ಫಿಡೆಂಟ್ ಲೆವೆಲ್ ಹೈ ಅಲ್ಲಿ ಇರುತ್ತೆ, ಇವ್ರಿಗೆ ಸ್ವಲ್ಪ ಕಾನ್ಫಿಡೆಂಟ್ ಲೋ ಇಂದ ಬಂದಿದ್ದಾರೆ. ಸೊ ನೋಡೋಣ, ಇವರು ಅದೇ ಪ್ಲೇಯಿಂಗ್ ಲೆವೆನ್ ಅಲ್ಲಿ ನಮ್ ಪ್ಲೇಯಿಂಗ್ ನಾನು ಸ್ವಲ್ಪ ಚೇಂಜಸ್ ಇರುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಒಂದ್ ಚೇಂಜಸ್ ಮಾಡ್ಬೇಕಂತ ನನ್ನ ಕಡೆಯಿಂದ ಹೇಳ್ತೀನಿ. ಸೊ ಅದೇ ಲೆಂಜಿ ಸ್ಮಿತ್ ನ ತೆಗ್ದಿ ಅವ್ರ ಜಾಗದಲ್ಲಿ ಒಂದು ಜಾರ್ಜ್ ಅವಲ್ ನ ತಗೊಂಡ್ಬಂದ್ರೆ, ಸೊ ಇವ್ರ ಕಡೆ ಆಬ್ವಿಯಸ್ಲಿ ಏನ್ ಚೇಂಜಸ್ ಇಲ್ಲ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ಸೊ ಇವ್ರದ್ದು ಸ್ಟ್ರಾಂಗ್ ಸ್ಕ್ವಾಡ್ ಇದೆ ನಮ್ಗಿಂತ ಹೋಲಿಕೆ ಮಾಡಿದ್ರೆ. ಸೊ ಯಾರಪ್ಪ, ಮೆಗ್ಲಾನಿಂಗ್, ಲಿಚ್ಫೀಲ್ಡ್, ಅಂಡ್ರೆ ಡಾಟಿನ್ ಮತ್ತೆ ಇವರು ದೀಪ್ತಿ ಶರ್ಮಾ ಅಂತ ಸ್ವಲ್ಪ ಸ್ಟ್ರಾಂಗ್ ಸ್ಕ್ವಾಡ್ ಇದೆ ಇವ್ರದ್ದು. ಸೊ ನಮ್ದು ಸ್ಟ್ರಾಂಗ್ ಇದೆ, ಬಟ್ ಇದೊಂದು ಚೇಂಜಸ್ ಮಾಡಿದ್ರೆ ನನ್ಗೆ ಸೊ ಓಕೆ ಅನ್ಸುತ್ತೆ. ಯಾಕಂದ್ರೆ ಅವರು ನಮ್ ಕಡೆ ಒಂದು ಬ್ಯಾಟಿಂಗ್ ಕೂಡ ಬಂದಂಗ ಆಗುತ್ತೆ. ಸೊ ಇವರು ಯಾರಪ್ಪ, ನಮ್ಮ ಜಾರ್ಜ್ ಅವಲ್ ಆಡಕೋರೆ. ಸೊ ಸ್ಪಿನ್ ಕೂಡ ಮಾಡ್ತಾರೆ, ಮತ್ತೆ ಒಂದು ಓಪನಿಂಗ್ ಬ್ಯಾಟ್ಸ್ಮನ್ ಕೂಡ ಅವ್ರನ್ನ ಕೆಳಗಡೆ ಬೇಕಾದ್ರೆ ಆಡಿಸ್ಬೋದು. ಸೊ ಆತರ ಇವ್ರನ್ನ ಎಲ್ಲಿ ಬೇಕಾದ್ರೂ ಫಿಟ್ ಮಾಡ್ಬೋದು. ಯಾಕೆ ಇವರು ನಮ್ಮ ಗ್ರೇಸ್ ಸಾರೀಸ್ ಓಪನಿಂಗ್ ಆಡ್ತಾರೆ, ಕೆಳಗಡೆನೂ ಕೂಡ ಆಡ್ತಾರೆ. ಸೊ ಇವ್ರನ್ನ ಮೇಲೆ ಓಪನಿಂಗ್ ಜಾರ್ಜ್ ಅವಲ್ ನ ಬಿಟ್ಟು ಇವ್ರನ್ನ ಕೆಳಗಡೆ ಹಾಕೊಂಡ್ರೆ ಸೊ ನಮ್ ಸ್ಕ್ವಾಡ್ ಸ್ವಲ್ಪ ನೋಡಕ್ಕೆ ಸ್ಟ್ರಾಂಗ್ ಆಗಿರುತ್ತೆ. ಇವ್ರಕ್ಕಿಂತ ಸ್ವಲ್ಪ ಎರಡು ಈಕ್ವಲ್ ಅಲ್ಲಿ ಇರುತ್ತೆ. ಸೊ ನನ್ ಸ್ಕ್ವಾಡ್ ನೋಡಕ್ ಹೋದ್ರೆ ನಾನೇನ್ ಜಾಸ್ತಿ ಚೇಂಜಸ್ ಮಾಡಕ್ ಹೋಗಲ್ಲ RCB ಅಲ್ಲಿ. ಸೊ ಒಂದೇ ಒಂದ್ ಚೇಂಜಸ್ ಅಂದ್ರೆ ನಂದು ಲೆಂಜಿ ಸ್ಮಿತ್ ನ ತೆಗ್ದಿ ಅವ್ರ ಜಾಗದಲ್ಲಿ ಜಾರ್ಜ್ ಅವಲ್ ನ ತಗೊಂಡ್ ಬರ್ತಾ ಇದೀನಿ. ಸೊ ಇವ್ರ ಕಡೆ ಅಂತ ಚೇಂಜಸ್ ಏನ್ ಮಾಡಲ್ಲ ನಾನು. ಸೊ ಅದೇ ಸ್ಕ್ವಾಡ್ ಇರುತ್ತೆ ನಮ್ ಕಡೆ, ಅವ್ರ ಕಡೆನೂ ಅದೇ ಸ್ಕ್ವಾಡ್ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದೀನಿ. ಸೊ ಏನ್ ಚೇಂಜಸ್ ಮಾಡಲ್ಲ. ಸೊ ಅದ್ ಬಿಟ್ರೆ ಇವರು ಇಲ್ಲಿವರೆಗೂ ಆಗಿರೋ ಮ್ಯಾಚ್ ನೋಡಕ್ ಹೋದ್ರೆ ಎಲ್ಲ ಹೈ ಸ್ಕೋರಿಂಗ್ ಮ್ಯಾಚ್ ಆಗಿದೆ. ನಮ್ದು ಒಂದು RCB ಒಂದ್ ಮ್ಯಾಚ್ ಬಿಟ್ರೆ ಎಲ್ಲ ಹೈ ಸ್ಕೋರಿಂಗ್ ಆಗಿದೆ, ಮತ್ತೆ ಎಲ್ಲ ಡಿಫೆಂಡ್ ಮಾಡಿ ಗೆದ್ದಿದೆ. ಸೊ ಇವತ್ತು ಕೂಡ ನನ್ ಪ್ರಕಾರ ನನಗ್ ಕೇಳಿದ್ರೆ ಇವತ್ತು ಕೂಡ ನಾನು ಚೇಸಿಂಗ್ ತಗೋಬೇಕಂತಾನೆ ಹೇಳೋದು, ಫಸ್ಟ್ ಬೌಲಿಂಗ್ ತಗೋಬೇಕಂತ. ಯಾಕೆ ಹಂಗ್ ನೋಡಕ್ ಹೋದ್ರೆ ನಿನ್ನೆ ಮ್ಯಾಚ್ ಕೂಡ ಅಂತ ಏನು ಇವರು ಡಿಫೆಂಡ್ ಮಾಡಿದಾರ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ 6 ಬಾಲಲ್ಲಿ 7 ರನ್ ಬೇಕಾಗಿತ್ತು ಅಷ್ಟೇ ಅಂತ ಹೊಡಿಬಹುದಾಗಿತ್ತು. ಇವರು ಎಲ್ಲರೂ ಹೊಡಿಯಕ್ ಹೋಗಿ ಔಟ್ ಆಗಿದ್ದು. ಸೊ ಅದ್ ಬಿಟ್ರೆ ಇವರು 6 ಬಾಲಲ್ಲಿ 7 ರನ್ನ ಡಿಫೆಂಡ್ ಮಾಡ್ಕೋತಾರ ಅಂತಾನು ಯಾರು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಸೊ ಇವ್ರು ಮಾಡ್ಕೊಂಡಿದ್ದಾರೆ. ಸೊ ಅದು ಹೊಡಿಬಹುದಾಗಿತ್ತು, ಆಲ್ಮೋಸ್ಟ್ ಸಿಂಗಲ್ ಆಡಿದ್ರು ಕೂಡ ಗೆಲ್ಬೋದಾಗಿತ್ತು ಮ್ಯಾಚ್ ನ. ಸೊ ಇವ್ರ ಥಿಂಕಿಂಗ್ ಕರೆಕ್ಟ್ ಆಗಿ ಇದ್ದಿಲ್ಲ ಅಂತ ನಾನು ಹೇಳ್ತೀನಿ. ಸೊ ಆರಾಮ್ ಕೂಲ್ ಆಗಿ ಸಿಂಗಲ್ ತಗೊಂಡು ಲಾಸ್ಟ್ ಒಂದ್ 2 ಬಾಲಲ್ಲಿ ಇರ್ಬೇಕಾದ್ರೆ ಆಡಿದ್ರೆ ಗೆಲ್ಬೋದಾಗಿದ್ ಮ್ಯಾಚ್ ನ ಸೋತಿದ್ದಾರೆ. ಯಾಕಂದ್ರೆ ಅವರು ನೋಡೋಣ, ಇವತ್ತಿನ ಮ್ಯಾಚ್ ನಮ್ಮ RCB UP. ಸೊ ನನ್ನ ಪ್ರಕಾರ ಇವತ್ತು ನನ್ನ ಪ್ರಿಡಿಕ್ಷನ್ RCB ಗೆಲ್ತಾರೆ. ಸೊ ಅದೊಂದು ಚೇಂಜ್ ಮಾಡ್ಬೇಕು. ಅದ್ ಬಿಟ್ರೆ RCB ಸ್ಟ್ರಾಂಗ್ ಸ್ಕ್ವಾಡ್ ಇದೆ. ನನ್ನ ಪ್ರಕಾರ ಈಸಿಯಾಗಿ ಗೆಲ್ತಾರೆ ಅಂತ ನನ್ನ ಒಂದು ಒಪಿನಿಯನ್. ಸೊ ಇವ್ರು ನೋಡೋಣ, ಇವರು ಯಾಕಂದ್ರೆ ಇವ್ರೇನ್ ಕಮ್ಮಿ ಏನಿಲ್ಲ, ಇವ್ರು ಸ್ಟ್ರಾಂಗ್ ಸ್ಕ್ವಾಡ್ ಇದೆ, ಇವರು ಟಫ್ ಫೈಟ್ ಕೊಡ್ತಾರೆ. ಸೊ ನೋಡೋಣ, ನನ್ನ ಪ್ಲೇಯಿಂಗ್ ಲೆವೆನ್ ಇಲ್ಲಿ ಸೈಡ್ ಅಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೋಬಹುದು. ಅಂತ ಚೇಂಜಸ್ ಏನ್ ಮಾಡಿಲ್ಲ ನಾನು. ಸೊ ಇವತ್ತು ನನ್ನ ಪ್ರಿಡಿಕ್ಷನ್ ಬಂದ್ಬಿಟ್ಟು RCB ವಿನ್ ಆಗ್ತಾರ ಅಂತ ಇದೆ. ಸೊ ಆಬ್ವಿಯಸ್ಲಿ ನಾವು RCB ವಿನ್ ಆಗುತ್ತೆ ಅಂತಾನೆ ಹೇಳ್ತೀವಿ. ಸೊ ಅದ್ ಬಿಟ್ರೆ ಸೊ ಮ್ಯಾಚ್ ನ ನಂತರ ಮತ್ತೆ ಬರ್ತೀನಿ.